ಚಾಮರಾಜನಗರ ಅರಣ್ಯ ಪ್ರದೇಶದಲ್ಲಿ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾವೇರಿಯಲ್ಲಿ ಅರಣ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅರಣ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಸವರಾಜ್ ಶಿವಣ್ಣವರ್ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಒಂದೇ ಬಾರಿಗೆ ಬೇಟೆಗಾರರ ಮೇಲೆ ಫೈರಿಂಗ್ ಮಾಡೋದಕ್ಕೆ ಅವಕಾಶ ಇಲ್ಲ. ಯಾವ ಕಾರಣಕ್ಕಾಗಿದೆ ಇದರ ಬಗ್ಗೆ ಮಾಹಿತಿನೇ ಇಲ್ಲ. ಅರಣ್ಯ ಪ್ರದೇಶದಲ್ಲಿ ಪ್ರಾಣಿಗಳ ಬೇಟೆಗೆ ತೆರಳಿದ್ದಾಗ ಘಟನೆಯಾಗಿದೆ ಅಂತ ಅವರು ಮಾತಾಡಿದ್ದಾರೆ. ಏಕಾಏಕಿ ಫೈರಿಂಗ್ ಮಾಡೋದಕ್ಕೆ ಅವಕಾಶ ಇಲ್ಲ. ಯಾವ ಕಾರಣಕ್ಕೆ ಫೈರಿಂಗ್ ಮಾಡೋದು ಬೇಕಲ್ಲ. ಇಲ್ಲಿ ಖಂಡಿತವಾಗಿ ಅವರನ್ನ ಮಾತಾಡಿಸಬಹುದಾಗಿತ್ತು, ಅವರ ಮನವೊಲಿಸಬಹುದಾಗಿತ್ತು, ಅವ್ರನ್ನ ಹೆದರಿಸಬಹುದಾಗಿತ್ತು, ಬೆದರಿಸಬಹುದಾಗಿತ್ತು, ಅರೆಸ್ಟ್ ಮಾಡ್ಕೊಳ್ಬಹುದಾಗಿತ್ತು. ಫೈರಿಂಗ್ ಹೇಗೆ ಮಾಡಿದ್ರು ಅದರ ಬಗ್ಗೆ ಎಲ್ಲರೂ ಕೂಡ ಪ್ರಶ್ನೆ ಎತ್ತುತ್ತಾ ಇದ್ದಾರೆ. ಚಾಮರಾಜನಗರ ಅರಣ್ಯ ಪ್ರದೇಶ ವೈಲ್ಡ್ ಲೈಫಿಗೆ ಸಂಬಂಧಪಟ್ಟದ್ದು. ನಮ್ಮ ಅರಣ್ಯ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಪಟ್ಟಂಥ ಏರಿಯಾ ಅಲ್ಲ. ಅಲ್ಲೇ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಅವು ಯಾವ ಕಾರಣಕ್ಕೆ ಫೈರಿಂಗ್ ಆಯ್ತು ಏನು ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅದು ಸಂಪೂರ್ಣವಾಗಿ ವಿಷಯ ತಿಳ್ಕೊಂಡು ಬೇಕಾದ್ರೆ ಹೇಳ್ತಾರೆ. ನೀವು ಹೇಳಿದ್ರ ಮ್ಯಾಗ ಹೇಳ್ಬೇಕಾಗ್ಯದ, ನನಗೆ ಗೊತ್ತಿಲ್ಲ. ಅದು ಕನ್ಫರ್ಮ್ ಮಾಡ್ಕೊಂತ ಹೇಳ್ತಾರೆ. ಅದು ಏನು ಎದಕ್ಕೆ ಮಾಡ್ಯಾರು, ಎದ್ರ ಸಲ ಮಾಡ್ಯಾರು ನನಗೆ ಮಾಹಿತಿ ಇಲ್ಲ. ನಮ್ಮ ಅರಣ್ಯ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಪಟ್ಟಂಥ ಏರಿಯಾ ಅಲ್ಲ, ವೈಲ್ಡ್ ಲೈಫಿಗೆ ಸಂಬಂಧಪಟ್ಟಂಥ ಏರಿಯಾ. ಅಲ್ಲೇ ಹುಲಿ, ಆನೆ, ಕಾಡ್ಕೋಣ ಮೃಗಗಳು, ಕಾಡು ಮೃಗಗಳು ಇರ್ತಕ್ಕಂಥ ಏರಿಯಾ ಅದು. ಆ ಏರಿಯಾದಲ್ಲಿ ಕೆಲವೊಂದು ಪ್ರಾಣಿ ಭೇಟಿಗೆ ಹೋಗಿರ್ತಕ್ಕಂಥ ಜನ ಇರ್ಬೇಕು ಅವರು. ಅದಕ್ಕೆ ಅವರು ಒಮ್ಮೆಲೇ ಬೇಟೆಗಾರ ಮೇಲೆ ಫೈರ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಯಾವ ಕಾರಣಕ್ಕಾಗೈತಿ, ಹೆಂಗಾಗೈತಿ ನನಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ. ಅದಕ್ಕೆ ಮಾಹಿತಿ ತಿಳ್ಕೊಂಡು ಬೇಕಾದ್ರೆ ನಾಳೆ ಹೇಳ್ತಾರೆ. ಚಾಮರಾಜನಗರ ಇನ್ನು ಬಸವರಾಜ್ ಶಿವಣ್ಣವರ ಅವರ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ರಿ. ಅರಣ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರವರು ಅವ್ರು ಹೇಳ್ತಾ ಇರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಏಕಾಏಕಿ ದಾಳಿ ಮಾಡೋದಕ್ಕೆ ಅವಕಾಶ ಇಲ್ಲ, ಆದರೆ ಬೇಟೆ ಆಡೋದಕ್ಕೆ ಹೋಗ್ತಾ ಇದ್ರು ಅಂತ ಏನೋ ಕೆಲವರು ಹೇಳುತ್ತಾ ಇದ್ದಾರೆ. ಹಾಗಾಗಿ ಬೇಟೆ ಆಡೋದಕ್ಕೆ ಹೋದರೂ ಕೂಡ ಏಕಾಏಕಿ ಈ ರೀತಿಯಾಗಿ ಗುಂಡಿನ ದಾಳಿ ಮಾಡೋದಕ್ಕೆ ಅವಕಾಶ ಇಲ್ಲ. ಇದು ನನ್ನ ಲಿಮಿಟ್ಸಿಗೂ ಕೂಡ ಬರಲ್ಲ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ ಅಂತ ಬಸವರಾಜ್ ಶಿವಣ್ಣವರವರು ಒಂದು ಕಡೆ ಮಾತಾಡ್ತಾ ಇದ್ದಾರೆ. ಮತ್ತೊಂದೆಡೆ ಇತ್ತ ಕುಟುಂಬಸ್ಥರ ಆಕ್ರೋಶ ತೀವ್ರವಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುಂಡಿನಿಂದ ದಾಳಿ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಫೈರಿಂಗ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮತ್ತೊಂದೆಡೆ ಸರ್ಕಾರ ಯಾವ ರೀತಿಯಾಗಿ ತನಿಖೆ ಮಾಡಿಸುತ್ತೆ ಅದನ್ನು ಕೂಡ ನೋಡಬೇಕಾಗತ್ತೆ. ಯಾಕಂದರೆ ಅಧಿಕಾರಿಗಳು ಬೇಕಂತಲೇ ಏನಾದರೂ ಶೂಟ್ ಮಾಡಿದ್ರಾ ಅಥವಾ ಅಧಿಕಾರಿಗಳ ಮೇಲೆ ಇವರೇನಾದರೂ ಶೂಟ್ ಮಾಡಿದ್ರಾ ಅದೆಲ್ಲವೂ ಗೊತ್ತಾಗತ್ತೆ. ತನಿಖೆಯಲ್ಲಿ ಖಂಡಿತವಾಗಿ ಗೊತ್ತಾಗತ್ತೆ. ಯಾವಾಗ ಫೈರ್ ಆಯಿತು, ಏನು ಎತ್ತ, ಇದೆಲ್ಲವೂ ಕೂಡ ಖಂಡಿತವಾಗಿ ಗೊತ್ತಾಗತ್ತೆ. ಅವರ ಬಳಿ ನಾಡ ಬಂದೂಕುಗಳು ಇದ್ದರೂ ಕೂಡ ಅಧಿಕಾರಿಗಳ ಮೇಲೆ ಅವರೇನಾದರೂ ದಾಳಿ ಮಾಡೋದಕ್ಕೆ ಮುಂದಾಗಿದ್ರಾ, ಹಾಗಾಗಿ ಅವರು ಸೆಲ್ಫ್ ಡಿಫೆನ್ಸ್ ಅಂತ ಏನಾದರೂ ಹೇಳ್ತಾ ಇದ್ದಾರಾ? ಸೆಲ್ಫ್ ಡಿಫೆನ್ಸ್ ಅಂತ ಹೇಳಿದರೂ ಕೂಡ ಬಹುತೇಕವಾಗಿ ಅವರು ಕೈ ಕಾಲಿನ ಮೇಲೆ ಗುಂಡು ಹಾರಿಸ್ಬೋದಾಗಿತ್ತು, ಬೇರೆ ಭಾಗದ ಮೇಲೆ, ದೇಹದ ಭಾಗದ ಮೇಲೆ ಗುಂಡು ಹಾರಿಸ್ಬೋದಾಗಿತ್ತು. ಆದರೆ ಕುತ್ತಿಗೆಗೆ ಗುಂಡುಗಳು ಬಿದ್ದಿದ್ದಾವೆ ಅನ್ನೋ ಕೆಲವು ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಹಾಗಾಗಿ ಈ ವಿಚಾರ ತುಂಬ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ತುಂಬ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ದೇಶದಲ್ಲೂ ಕೂಡ ಅಷ್ಟೇ, ಇಡೀ ದೇಶಾದ್ಯಂತ. ಇದು ಬರೀ ಕರ್ನಾಟಕದ ಸ್ಥಿತಿ ಅಂತಲ್ಲ. ನಾವಿವತ್ತು ಸ್ವಾತಂತ್ರ್ಯದ ಒಂದು ಆಚರಣೆಯ ಪರ್ವದಲ್ಲಿದ್ದೀವಿ. ಇವತ್ತು ಆತ್ಮಾವಲೋಕನೆ ಮಾಡಿಕೊಳ್ಳಬೇಕು. ನಮ್ಮನ್ನಾಳುವಂತಹ ಸರ್ಕಾರಗಳು ಯಾವ ರೀತಿ ವ್ಯವಸ್ಥೆಯನ್ನು ರೂಪಿಸಿದ್ದಾವೆ ಅನ್ನುವಂಥದ್ದನ್ನು ಕೂಡ ನಾವಿವತ್ತು ಆತ್ಮಾವಲೋಕನೆ ಮಾಡಿಕೊಳ್ಳಬೇಕು. ಯಾಕಂದರೆ ಬಿಹಾರದಲ್ಲೂ ಕೂಡ ಭರತ್ ಅನ್ನುವಂತಹ ಒಬ್ಬ ಯುವಕ ಏನಿದ್ದಾನೆ, ಆತನ ಮೇಲೆ ಗುಂಡಿನ ದಾಳಿ ಆಗುತ್ತೆ, ಹತ್ಯೆ ಮಾಡ್ತಾರೆ ಅಧಿಕಾರಿಗಳು. ಅದು ಕೂಡ ಕ್ಯಾಮ್ರಾ ಕಣ್ಣಿನ ಮುಂದೆನೇ ಗುಂಡು ಹಾರಿಸಿ ದಾಳಿ ಮಾಡಿ ಕೊಂದು ಹಾಕ್ತಾರೆ. ಈ ರೀತಿ ನಕಲಿ ಎನ್ಕೌಂಟರ್ಗಳು ತುಂಬ ಜಾಸ್ತಿ ಆಗ್ತಾ ಇದ್ದಾವೆ.